ದೇಶದಲ್ಲೇ ಕಾಸ್ಟ್ಲಿಯಸ್ಟ್ ಮೆಟ್ರೋ ಅನ್ನುವ ಅಪಖ್ಯಾತಿಗೆ ತುತ್ತಾಗ್ತಾ ಇದೆ BMRCL. ಈ ಬೆನ್ನಲ್ಲೇ ಬೆಂಗಳೂರು ಮೆಟ್ರೋ ದರ ಏರಿಕೆಗೆ ವ್ಯಾಪಕ ಆಕ್ರೋಶ ಇದರಿಂದ ವ್ಯಕ್ತ ಆಗ್ತಾ ಇದೆ. ಪಬ್ಲಿಕ್ ಟಿವಿ ಸತತವಾಗಿ ವರದಿಯನ್ನು ಮಾಡ್ತಾ ಇದೆ. ಸೊ ಫೈನಲಿ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಮೆಟ್ರೋ ದರ ಇಳಿಕೆಗೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ದರ ಇಳಿಕೆಗೆ BMRCL ಕೂಡ ಯೋಚನೆ ಮಾಡ್ತಾ ಇದೆ. 100% ಮತ್ತು 75% ಹೆಚ್ಚಳ ಆಗಿರುವಂತಹ ಕಡೆಗಳಲ್ಲಿ ಇಳಿಕೆ ಆಗತ್ತಂತೆ. ಸೊ ಓವರ್ ಆಲ್ ಫೇರ್ ಪ್ರೈಸ್ ಅಲ್ಲ, ಎಲ್ಲೆಲ್ಲಿ ತೀರಾ ಅಬ್ನಾರ್ಮಲ್ ಆಗಿ ರೇಟ್ ಹೈಕ್ ಮಾಡಿಬಿಟ್ಟಿದಾರಲ್ಲ ಯಾವ್ಯಾವ ಡಿಸ್ಟೆನ್ಸ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಅದೇ 20 ಕಿಲೋಮೀಟರ್ಗಿಂತ ಜಾಸ್ತಿ, ಅಲ್ಲೆಲ್ಲ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇದೆ. ಫೇರ್ ಮ್ಯಾಟ್ರಿಕ್ಸ್ ನಲ್ಲಿ ಕೆಲ ಬದಲಾವಣೆಗೆ BMRCL ಮುಂದಾಗಿದೆ. ಪಬ್ಲಿಕ್ ಟಿವಿ ವರದಿಗೆ ಸಂಬಂಧಪಟ್ಟಂತೆ ಮತ್ತು ಪಬ್ಲಿಕ್ ಟಿವಿ ಫಾಲೋಅಪ್ಗೆ ಸಂಬಂಧಪಟ್ಟಂತೆ BMRCL MD ಮಹೇಶ್ವರ ರಾವ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೌದು, ಯೋಚನೆ ಮಾಡ್ತಾ ಇದೀವಿ ಅಂತ ಅವರು ಹೇಳಿರೋದು ಗಮನಕ್ಕೆ ಬಂದಿದೆ. ಮುಖ್ಯಮಂತ್ರಿಗಳು ತಮಗೆ ಪತ್ರ ಬರ್ತಿದ್ರಂತಲ್ಲ ಸರ್, ಮೆಟ್ರೋ ದರದ ಬಗ್ಗೆ ಗಮನ ಹರಿಸಿ ಇಳಿಕೆ ಮಾಡಿ ಅಂತ ಬರ್ತಾರಾ? ಎಕ್ಸ್ ಖಾತೆಯಲ್ಲೂ ಕೂಡ ಈಗ ಟ್ವಿಟರ್ ಹಾಕೊಂಡಿದ್ದಾರೆ. ಏನಂತೆ? BMRCL MD ಜೊತೆ ಮಾತನಾಡಿದ್ದೇನೆ, ಅವೈಜ್ಞಾನಿಕ ದರವನ್ನ ಇಳಿಕೆ ಮಾಡಿ ಅಂತೇಳಿ ಪತ್ರ ಬರ್ತಿದ್ದೀನಿ ಅಂತೇಳಿ ಎಕ್ಸ್ ಖಾತೆಯಲ್ಲಿ ಹಾಕೊಂಡಿದ್ದಾರೆ. ದಟ್ ಮೈಟ್ ಬಿ ಪಾಸಿಬಲ್. ಅದು ನನಗೆ ಮುಟ್ಟಿಲ್ಲ, ಬಟ್ ಇಟ್ ಮೈಟ್ ಬಿ ಪಾಸಿಬಲ್. ಬಂದಿಲ್ಲ ಇಷ್ಟವರೆ. ಯಾವ್ದೇ ಪತ್ರ ಬಂದಿಲ್ವಾ ಸರ್? ನನಗೆ ಸದ್ಯಕ್ಕೆ ಬರ್ಬೋದು. ಕಳ್ಸಿದ್ರೆ ಖಂಡಿತ ಬರುತ್ತಲ್ಲ ಸರ್. ಬಂದ್ಮೇಲೆ ಯಾವ ರೀತಿ ಇರುತ್ತೆ ಸರ್ ಪ್ರೊಸೆಸ್? ಇಲ್ಲಪ್ಪ, ನಾವು ಏನು ನಾನು ಇವತ್ತು ವಿ ವಿಲ್ ಡೂ ಅಂಡ್ ವಿ ಹ್ಯಾವ್ ಡನ್. ನೀವೆಲ್ಲರೂ 3 ದಿನದಿಂದ ನಮ್ಮ ಹಿಂದೆ ಬಿದ್ದಿದ್ರಲ್ಲ, ಸೊ ಅದರ ಆಧಾರದ ಮೇಲೆ ನಾವು ಸ್ವಲ್ಪ ಏನೊಂದು ಫಾರ್ಮುಲಾ ಹುಡುಕಿದ್ದೇವೆ. ಸ್ವಲ್ಪ ಏನು ಇನ್ಕ್ರೀಸ್, ಏನು ಇರಾಷನಲ್ ಇನ್ಕ್ರೀಸ್ ಇತ್ತಲ್ವಾ, 100% ಎಲ್ಲ ನೀವು ಗಮನ ತಂದಿರಿ, ಜನರು ಸಹ ಹೇಳ್ತಾ ಇದ್ರು. ಅದನ್ನ ಸ್ವಲ್ಪ ಮಾಡರೇಟ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಬಿಟ್ಟಿದೀವಿ. 100% ಆಗಿರೋದು ನಿಜನಾ ಸರ್? ಆಗಿದ್ರೆ ಏನು 100% ಆಗಿದೆಯಲ್ಲ ಒಂದೊಂದ್ ಕಡೆ? ಜನರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾರಲ್ವಾ, ಹೌದು, ತಪ್ಪಿಲ್ಲಲ್ಲ. ಅವರು ಫೇರ್ ತೋರಿಸ್ಬಿಟ್ಟಿದ್ದಾರೆ. 45% ಅಂತ ಹೇಳಿದ್ರಿ, ಬಟ್ 100% 75% ಆಗಿದೆಯಲ್ಲ. 45% ವಾಸ್ ಆವರೇಜ್. ಅದು ಅಷ್ಟು, ವಿಚ್ ಮೀನ್ಸ್ ಲಾಟ್ ಆಫ್ ಪೀಪಲ್ ಹ್ಯಾವ್ ಬೆನಿಫಿಟೆಡ್. ಅವರು ಏನ್ ಮಾತಾಡ್ತಾ ಇಲ್ಲಲ್ಲ ಯಾರಿಗೆ ಕಡಿಮೆ ಆಗಿದೆ. ಸೊ ದೇರ್ ವಿಲ್ ಬಿ ಪೀಪಲ್ ಹೂ ಹ್ಯಾವ್ ಗಾಟ್ ಸ್ಲೈಟ್ಲಿ ಹೈಯರ್ ದೆನ್. ಹಾಗಾದ್ರೆ ಹೊಸ ಫಾರ್ಮುಲಾ ಏನ್ ಸರ್? ಹೊಸ ಫಾರ್ಮುಲಾ ಏನಿಲ್ಲ. ನಾವು ಒಂದು ರೆಕಮೆಂಡೇಶನ್ಸ್ ಒಳಗೆ ನಾವು ನೋಡಿ, ವಿ ಹ್ಯಾಡ್ ಸೀನ್ ದಟ್ ನಾಟ್ ಫಾರ್ಮುಲಾ, ವಿ ಹ್ಯಾಡ್ ಸೀನ್ ದಟ್ ಫೇರ್ ಮ್ಯಾಟ್ರಿಕ್ಸ್ ನಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಮಾಡ್ಲಿಕ್ಕೆ ಅವಕಾಶ ಇತ್ತು. ಎಷ್ಟು ಪರ್ಸೆಂಟ್ ಕಡಿಮೆ ಆಗ್ಬೋದಾಗಿದ್ರೆ? ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಲೋಕೇಶ್. ಇಂಡಿಯಾದ ಕಾಸ್ಟ್ಲಿಯಸ್ಟ್ ಮೆಟ್ರೋ ನಮ್ಮ ಮೆಟ್ರೋ ಅನ್ನೋ ಅಪಖ್ಯಾತಿ, ಅದನ್ನು ಕೇಳಿಸ್ಕೊಳ್ಬೇಕಾದ್ರೇನೆ ಬಹಳಷ್ಟು ನೋವಾಗುತ್ತೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಅಷ್ಟೊಂದು ಮೆಟ್ರೋ ಆಕ್ಸೆಸಿಬಿಲಿಟಿ ಇದ್ರು, ಅದಕ್ಕಿಂತ ನಮ್ಮ ಮೆಟ್ರೋದ ವಿಚಾರದಲ್ಲಿ ಯಾಕೆ ಹಿಂಗೆ ಅನ್ನೋದು ಪ್ರಶ್ನೆ ಬರುತ್ತೆ. ಸೊ ರೇಟ್ ಇಳಿಕೆ ಬಗ್ಗೆ ಹೇಳ್ತಾ ಇದ್ದಾರೆ. ಯಾವಾಗ ಇಳಿಕೆ ಆಗ್ಬೋದು, ಎಷ್ಟು ಪರ್ಸೆಂಟೇಜ್ನಷ್ಟು ಆ ಭಾರವನ್ನು ಇಳಿಸುವಂತಹ ಕೆಲಸವನ್ನು ಮಾಡ್ತಾರೆ, ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಮಮತಾ, ಯಾವಾಗ ಎಂಬ ಪ್ರಶ್ನೆಗೆ BMRCLನ MD ಅವರು ಕೊಟ್ಟಿರುವಂಥ ಉತ್ತರ, ನಾವು ಹೊಸ ಫಾರ್ಮುಲಾವನ್ನು ಕಂಡುಹಿಡಿತಾ ಇದ್ದೀವಿ. ಎಲ್ಲೆಲ್ಲಿ 100% ಮತ್ತು 75% ಏರಿಕೆ ಆಗಿದೆ ಅಲ್ಲೆಲ್ಲ ಕೂಡ ಕಡಿಮೆ ಮಾಡಬೇಕು ಅಂತೇಳಿ ಈಗಾಗಲೇ ಚಿಂತನೆ ಆಗ್ತಾ ಐತೆ. 100% ಅಂದರೆ ಎಲ್ಲವೂ ಕಂಪ್ಲೀಟ್ ಆಗಿ ಕಡಿಮೆ ಆಗಲ್ಲ, ಎಲ್ಲೆಲ್ಲಿ ಜಾಸ್ತಿ ಆಗಿದೆ ಅಲ್ಲಿ ಕಡಿಮೆ ಮಾಡ್ತೇವೆ ಅಂತೇಳಿ ಈಗಾಗಲೇ ನಿರ್ಧಾರ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಎಂಬ ಪ್ರಶ್ನೆಗೆ ಈ ವಾರದಲ್ಲೇ ಮಾಡ್ಬೋದು ಎನ್ನುವಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಯಾಕೆಂದರೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ 45% ಅಂತ ಹೇಳಿ 100% ದರ ಏರಿಕೆ ಆಗಿರೋ ಬಗ್ಗೆ ಪ್ರಯಾಣಿಕರೇನೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡು BMRCLಗೆ ಟ್ಯಾಗ್ ಮಾಡಿ ಈ ರೀತಿ 100% ಜಾಸ್ತಿ ಹೈಕ್ ಮಾಡಿದ್ದಾರೆ ಅಂತೇಳಿ ಆಕ್ರೋಶವನ್ನು ಹೊರಹಾಗ್ತದೆ. ಅದನ್ನು ಪರಿಗಣನೆಗೆ ತೆಗೆದುಕೊಂಡಂತಹ ಈ BMRCL ಈಗ ಈ ರೀತಿ ಆಗಿದ್ರೆ ಅದನ್ನು ಕಡಿಮೆ ಮಾಡ್ತೀವಿ ಅಂತೇಳಿ ಮುಂದಾಗ್ತಾ ಇರ್ತಕ್ಕಂಥದ್ದು. 100% ಮತ್ತು 75% ಇರ್ತಕ್ಕಂಥ ಭಾಗ ಏನಿದೆ ಅಂಥ ಪ್ರದೇಶಗಳಲ್ಲಿ ದರ ಇಳಿಕೆ ಮಾಡಲಿಕ್ಕೆ ಈಗ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ತಜ್ಞರ ಅಭಿಪ್ರಾಯವನ್ನು ಕೂಡ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ಈಗ ಮುಖ್ಯಮಂತ್ರಿಗಳು ಕೂಡ BMRCL ಗಮನಕ್ಕೆ ತಂದಿರೋ ಹಿನ್ನೆಲೆಯಲ್ಲಿ ಕೂಡಲೇ ನಾಳೆ ನಾಡಿದ್ದು ಅಥವಾ ಇನ್ನೊಂದು 2-3 ದಿನಗಳಲ್ಲೇ ದರ ಇಳಿಕೆ ಆಗಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ. 100% ಆಗಿರುವಂಥ ಭಾಗಗಳಲ್ಲಿ ಕಡಿಮೆ ಆಗೋದಂತೂ ನಿಶ್ಚಿತ ಎನ್ನುವಂಥದ್ದು BMRCL MD ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಇವತ್ತೇ ಆಗುತ್ತಾ ಅಥವಾ ನಾಳೆ ಆಗುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಈಗಾಗಲೇ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗ್ತಾ ಇರೋದ್ರಲ್ಲಿ ಪ್ರಯಾಣಿಕರು 10% 15% ಅಷ್ಟು ಇಳಿಕೆ ಮಾಡಿ ಅಂತೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಅವುಗಳನ್ನೇನಾದ್ರೂ ಪರಿಗಣನೆಗೆ ತೆಗೆದುಕೊಳ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ.